ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್. ಹಾಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್ ಹಾಗೆ ಬಂದು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡಿ. ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ಹುಟ್ಟುಹಬ್ಬದ ಮುಂಚೆನೇ ಅಡ್ವಾನ್ಸ್ ಆಗಿ ಬಂದಿರುವಂಥ ಗಿಫ್ಟ್ಗಳನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಏನಪ್ಪ ಹುಟ್ಟುಹಬ್ಬಕ್ಕಿಂತ ಮುಂಚೆನೇ ಗಿಫ್ಟ್ಗಳು ಕಳಿಸಿದ್ದಾರೆ ಅಂದ್ಕೊಂಡಿದ್ದೀರಾ? ಒಬ್ಬರು ಹುಬ್ಬಳ್ಳಿಯಿಂದ ಕಳಿಸಿದ್ದಾರೆ, ಅದನ್ನು ನಿಮಗೆ ಏನು ಅಂತ ತೋರಿಸ್ತೀನಿ. ಫಸ್ಟ್ ನಮ್ಮ ಮನೆಯವ್ರು ನನಗೇನು ಕೊಡಿಸಿದ್ರು ಅಂತ. ಇನ್ನೊಂದು ಬ್ಯಾಲೆನ್ಸ್ ಇದೆ, ಅದು ಸುಮ್ಮನೆ ಆಲ್ಮೋಸ್ಟ್ ಯಾವಾಗಲೂ ಸರ್ಪ್ರೈಸ್ ಗಿಫ್ಟೇ ನನಗೆ ಜಾಸ್ತಿ ಸಿಗೋದು ಬರ್ಡೇಗಳಲ್ಲಿ. ಆಲ್ಮೋಸ್ಟ್ ನೆಕ್ಸ್ಟ್ ವೀಡಿಯೋ ಬರ್ತ್ಡೇ ಕಳೆದ್ಮೇಲೆ ಹಾಕ್ತೀನಿ. ನಾನು 5 ವರ್ಷದಲ್ಲಿ ನಾವು ಒಂದು ಜೀವನದಲ್ಲಿ ಅಂತ ಬಂದ ಮೇಲೆ ನನ್ನ ಜೀವನದಲ್ಲಿ ಏನೇನು ಥರ ಗಿಫ್ಟ್ಗಳು ಬಂದು ಬರ್ತ್ಡೇಗೆ, ನನ್ನ ಮಗಳಾಗಲಿ ನಮ್ಮ ಮನೆಯವರಾಗಲಿ ಆಮೇಲೆ ನಮ್ಮ ಭಾವ ಆಗಲಿ ಅಮ್ಮ ಆಗಲಿ ಎಲ್ಲ ಕೊಡಿಸಿರೋ ಗಿಫ್ಟನ್ನು ನಾನು ನಿಮಗೆ ಗುರುವಾರ ಅದನ್ನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಏನೇನು ಗಿಫ್ಟ್ಗಳು ನನ್ನ ಬರ್ತ್ಡೇಗೆ ಬಂದಿತ್ತು ಅಂತ. ಅಂದರೆ ಮೋಸ್ಟ್ಲಿ 5 ವರ್ಷದಿಂದ ನಾನು ತೊಗೊಂಡಿರೋಂಥ ಒಂದಷ್ಟು ಗಿಫ್ಟ್ಗಳು. ಅದರಲ್ಲಿ ಈ ಸಲ ಒಂದು ಸ್ವಲ್ಪ ಖುಷಿ ಅನ್ನಿಸ್ತು. ಪ್ರತಿ ವರ್ಷವೂ ನನಗೆ ಚಿನ್ನ ಅನ್ನೋದೇ ಸಿಗೋದು ಜಾಸ್ತಿ. ರಿಂಗ್ ಕೊಡಿಸ್ತಾಯಿದ್ರು, ಈ ಸಲ ಬೇರೆ ಡಿಫ್ರೆಂಟಾಗಿ ಕೊಡಿಸಿದ್ದಾರೆ ಫ್ರೆಂಡ್ಸ್. ಹಾಗೆ ಬಂದು ನನಗೆ ಅವರು ದುಡ್ಡೆಲ್ಲ ಕೊಡೋದಾಗಲಿ, ಸಣ್ಣ ಪುಟ್ಟ ಈ ಡ್ರೆಸ್ ತೊಗೊಳೋದಾಗಲಿ, ಮತ್ತು ಹಾಗೆ ಏನೆಲ್ಲ ಇದಕ್ಕೆಲ್ಲ ದುಡ್ಡು ವೇಸ್ಟ್ ಮಾಡೋಕ್ಕೆ ಇಷ್ಟಪಡೋಲ್ಲ. ಅವ್ರು ಏನು ನನ್ನ ಬರ್ತ್ಡೇ ಖರ್ಚು ಮಾಡಬೇಕು ಅಂದ್ಕೊಂಡಿರ್ತಾರೆ, ಆ ದುಡ್ಡನ್ನ ನಾನು ಕಿತ್ಕೊಂಡ್ಬಿಡ್ತೀನಿ. ಯಾಕಂದರೆ ಖರ್ಚು ಮಾಡಿ ತೂಗಾಕೋದು 10 ನಿಮಿಷದ ಕೆಲಸ. ಆದರೆ ಏನಾದ್ರು ಒಂದು ವಸ್ತು ತೊಗೊಂಡ್ರೆ ನಮ್ಮ ಕಷ್ಟ ಸುಖಕ್ಕೆ ಆಗೋವಂಥ ವಸ್ತುಗಳನ್ನೇ ನಾನು ತೊಗೊಳ್ಳೋದು ಯಾವಾಗಲೂ ಅಷ್ಟೇ. ಏನೇ ಆದ್ರೂ ಈಗ ಅವರು ಒಂದು 1000 ರೂಪಾಯಿ ಕೊಟ್ಟಿದ್ದಾರೆ ಅಂದರೆ ಆ 1000 ರೂಪಾಯಿಗೆ ಇನ್ನೊಂದು 1000 ಏನಾದ್ರು ನಾನು ಕೂಡಾಕಿ ದುಡ್ಡನ್ನು ಅದರಲ್ಲಿ ಏನಾದ್ರು ಒಂದು ವಸ್ತು ತೊಗೊಂಡ್ಬರ್ತೀನಿ. ಚಿನ್ನ ಆದರೂ ಸರಿ, ಬೆಳ್ಳಿ ಆದರೂ ಸರಿ. ಆಲ್ಮೋಸ್ಟು ಈ ಸಲ ಇನ್ನೊಂದು ಗಿಫ್ಟ್ ಇದೆ. ನನ್ನ ದುಡ್ಡನ್ನ ವೇಸ್ಟ್ ಮಾಡಬೇಡಿ. ನಿಮ್ಮ ಕೈಲಿ ಏನು ಖರ್ಚು ಮಾಡ್ತೀರಾ, ಅಮ್ಮ ಆಗಲಿ ಯಾರಾದರೂ, ಮಗಳದು ಮಾತ್ರ ಅವಳು ಖುಷಿಗೆ ಅವಳು ತಗೋತಾಳೆ, ಅವಳು ಅದನ್ನೆಲ್ಲ ಕೇಳೋಕ್ಕೆ ಹೋಗಲ್ಲ. ಅವಳು ಅಷ್ಟೇ ಪ್ರತಿ ವರ್ಷಕ್ಕೂ ನನ್ನ ಬರ್ಡೇಗೆ ಸರ್ಪ್ರೈಸ್ ಗಿಫ್ಟೇ ಎಲ್ಲರೂ ಕೊಡಿಸೋದು. ನನಗೆ ಖುಷಿಯಾಗ್ಬಿಡ್ಬೇಕು, ಹತ್ತು ಆ ಥರ ಕೊಡಿಸ್ತಾರೆ. ಈ ಸಲ ನಾನು ಅದಕ್ಕೆ ಹೇಳಿದೆ, ಎಲ್ಲರೂ ದುಡ್ಡು ಕೊಟ್ಟರೆ ನಾನು ಏನಾರು ತೊಗೋತೀನಿ, ಮನೆಗೆ ವಸ್ತು ಯೂಸ್ ಆಗೋಂಥ ತೊಗೋತೀನಿ, ಯೂಸ್ ಆಗದಿರೋಂಥದ್ದು ನಮಗೇನು ಬೇಡ ಅಂತ. ಆ ಥರ ನನ್ನೊಂದು ಮೆಂಟಾಲಿಟಿ. ಸರಿ ಬನ್ನಿ ಏನು ಕೊಡಿಸಿದ್ರು ಅಂತ ತೋರಿಸೋಣ ಫ್ರೆಂಡ್ಸ್. ಹಾಗೆ ಬಂದು ನನಗೆ ಈ ಸಲ ಕೊಡಿಸಿರೋಂಥದ್ದು ಓಲೆ. ತುಂಬಾ ಖುಷಿ ಆಯಿತು. ನಾನು ಈ ಥರ ಒಂದು ತೊಗೋಬೇಕು ಅಂದ್ಕೊಂಡಿದ್ದೆ. ನಾನು ಇದೇ ಥರದ್ರಲ್ಲಿ ಬೇರೆ ಡಿಸೈನ್ ಇದೆ, ಅದು ದಪ್ಪ ಇದೆ ಓಲೆ, ಇಷ್ಟು ದಪ್ಪ ಇದೆ ನಂದು. ಅದು ಒಂದು ಎಷ್ಟು 15 ಗ್ರಾಮ್ ಏನೋ ಇದೆ ಅದು ಆ ಓಲೆ ನಂದು. ಅಷ್ಟು ದೊಡ್ಡದು ಓಲೆ ಇದೆ. ಅದ್ರ ಮೇಲೆ ಇನ್ನೊಂದು ಡಿಸೈನು ಇದೆ, ಅದು 8 ಗ್ರಾಮ್ ಏನೋ ಇದೆ. ಆಲ್ಮೋಸ್ಟ್ ನನ್ನ ಹತ್ರ 10, 8, 15 ಇದ್ರ ಮೇಲೇ ನನ್ನ ಹತ್ರ ಒಂದು 4 ಸೆಟ್ಟು ಓಲೆ ಇದೆ. ವರ್ಷ ಮುನ್ಗೆ 2 ಜೊತೆ ಮಾಡಿಸಿರೋದು, ನನಗೆ 2 ಜೊತೆ ಮಾಡಿಸ್ಕೊಂಡು ಇಟ್ಕೊಂಡಿರೋದು. ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ನಾನು ಆಲ್ಮೋಸ್ಟ್ ಜಾಸ್ತಿ ಅದನ್ನು ಹಾಕ್ತೀನಿ ಓಲೆನ. ಯಾವಾಗ ಅಂದರೆ ರೀಲ್ಸ್ ಮಾಡ್ಬೇಕಾದ್ರೆ ಓಲೆಗಳನ್ನ ಹಾಕ್ತೀನಿ. ಅದು ಇವಾಗೆಲ್ಲ ಸ್ವಲ್ಪ ಈ ಕಡೆ ಇದು ಕಾಟ ಜಾಸ್ತಿ ಆಗಿದೆ ಅಂತ ಅದನ್ನು ತೊಗೊಂಡೋಗಿ ಬ್ಯಾಂಕ್ ಲಾಕರಲ್ಲಿ ಇಟ್ಟಿದ್ದೀವಿ. ಎಲ್ಲನೂ ಡೈಲಿ ಯೂಸ್ಗೆ ಅಂತ ಒಂದಷ್ಟು ಇಟ್ಕೊಂಡಿದ್ದೀವಿ ಅಷ್ಟೇ, ಇನ್ನೇನು ಇಟ್ಕೊಂಡಿಲ್ಲ ಫ್ರೆಂಡ್ಸ್. ಈ ಸರಿ ತೆಗೆಸ್ಕೊಂಡಿರೋಂಥ ಓಲೆ ನಾನಿದು. ಇದು ಬಂದು ಎಷ್ಟಿದೆ ಅಂತಂದರೆ 8 ಗ್ರಾಮ್ ಇದೆ ಫ್ರೆಂಡ್ಸ್. ಇದು 8 ಗ್ರಾಮು. ಇದು ಫಸ್ಟ್ ನಂದು ಇನ್ನೊಂದು ಓಲೆ ಸ್ವಲ್ಪ ಮುರಿದೋಗ್ಬಿಟ್ಟಿತ್ತು, ಆ ಓಲೆನ ಹಾಕಿದೆ ನಾನು, ದುಡ್ಡು ವೇಸ್ಟ್ ಮಾಡೋದು ಬೇಡ ಅಂತ. ಆ ಓಲೆ 68 ಸಾವಿರಕ್ಕೆ ಹೋಯ್ತು. ಅದ್ರ ಮೇಲೆ 30,000 ಕೊಟ್ಟಿದ್ದು ಓಲೆ ನಂದು. ಅಂದರೆ ಸ್ವಲ್ಪ ಸ್ಟೋನ್ ಇತ್ತು, ಆ ಸ್ಟೋನ್ ತೆಗೆದ್ರು. ಅದ್ರ ಮೇಲಿಂದ ಅದು 8 ಗ್ರಾಮ್ ಓಲೆ ಹೋಗಿ ಎಷ್ಟು 7 ಗ್ರಾಮ್ ಏನೋ ಆಯಿತು. ಅದ್ರ ಮೇಲೆ ನಾನು ಎಕ್ಸ್ಟ್ರಾ ಸ್ವಲ್ಪ ದುಡ್ಡು ಕೊಟ್ಕೊಂಡು ಇದು ಓಲೆ ತೊಗೊಂಡೆ. ಇದಂದರೆ ಎಲ್ಲರ ಸಣ್ಣ ಪುಟ್ಟ ಫಂಕ್ಷನ್ಗಳಿಗೆ ಹೋಗೋಕ್ಕೆ ಚೆನ್ನಾಗಿರುತ್ತೆ ಅಂತ ತೊಗೊಂಡೆ ಫ್ರೆಂಡ್ಸ್. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಓಲೆ ನೋಡಿ. ನನಗಂತೂ ತುಂಬಾ ಖುಷಿ ಆಯಿತು ಈ ಓಲೆ ಅಂತೂ. ಈ ಥರ ನನಗೆ ರಫ್ಯೂಸ್ ತೊಗೋಬೇಕು ಅಂದ್ಕೊಂಡು ಇಟ್ಕೊಂಡಿದ್ದೆ. ಇದನ್ನು ನಾನು ಈ ಥರ ಒಂದು ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು. ವರ್ಷಮ್ಮಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟಳು. ಆಲ್ಮೋಸ್ಟ್ ಏನೇ ಒಂದು ತೊಗೊಂಡ್ರು ವರ್ಷಮ್ಮನಿಗೆ ಮೀಸಲಾಗುತ್ತೆ ಹೊರತು ನಾನಂತೂ ಖಂಡಿತ ಅದನ್ನು ಯೂಸ್ ಮಾಡೋಕ್ಕೂ ಹೋಗಲ್ಲ. ನಾನು ರೇಲ್ ಹಾಕೊಳ್ಳೋದು. ಆಲ್ಮೋಸ್ಟ್ 5 ಜೊತೆ ಓಲೆ ಇದೆ, ಅದು 5 ಜೊತೆನೂ ವರ್ಷನೇ ಇಷ್ಟಪಡ್ತಾಳೆ. ನಾನು ಸಿಂಪಲ್ಲಾಗಿ ಸಿಂಪಲ್ ಒಂದು 3 ಜೊತೆ ಇದೆ, ವರ್ಷನ ಕಿವಿಲಿ ಒಂದು ಜೊತೆ ಇದೆ, ಇಲ್ಲೊಂದು ಜೊತೆ ಇದೆ. ಇನ್ನೊಂದು ಕಿವಿ ರಿಂಗ್ ಬರುತ್ತಲ್ಲ, ಆ ರಿಂಗ್ ಒಂದು ತೊಗೊಂಡಿದ್ದೀನಿ. ಅದು ಒಂದು 4.25 ಗ್ರಾಮ್ದೊಂದು ತೊಗೊಂಡಿದ್ದೀನಿ ಅಷ್ಟೇ. ನಾನೇನು ಜಾಸ್ತಿ ಹಾಕೊಳ್ಳೋಕೆ ಹೋಗಲ್ಲ. ಈಗಂತೂ ಇತ್ತೀಚೆಗೆ ರೀಲ್ಸ್ ಮಾಡೋದ್ರಿಂದ ಸ್ವಲ್ಪ ವೇರ್ ಮಾಡ್ತೀನಿ ಅಷ್ಟೇ.
ಫ್ರೆಂಡ್ಸ್, ಇದು ಈ ಸಲ ನನ್ನ ಒಂದು ಬರ್ತ್ಡೇ ಗಿಫ್ಟ್ ನನಗೆ ಈ ಸಲ ಬಂದಿರೋದು. ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ನಮ್ಮ ಮನೆಯವರಿಗೆ. ಮತ್ತು ಇನ್ನೂ ಗಿಫ್ಟ್ ಇದೆ, ಅದೇನು ತಂದು ಕೊಡ್ತಾರೆ ನೆಕ್ಸ್ಟ್ ಗೊತ್ತಿಲ್ಲ. ಇದೊಂದಾಯ್ತಾ. ಓಕೆ ಫ್ರೆಂಡ್ಸ್, ಹಾಗೆ ಬಂದು ಹುಬ್ಳಿಯಿಂದ ನಮ್ಮ ವಾಸು ಅಣ್ಣ, ಹುಬ್ಬಳ್ಳಿ ಬ್ರ್ಯಾಂಡ್ ವಾಸು ಅಣ್ಣ ಒಂದು ಗಿಫ್ಟ್ ಕಳಿಸಿದ್ದಾರೆ. ಏನು ಗಿಫ್ಟಪ್ಪ ಅಂತ ಅಂದರೆ ತುಂಬಾ ಖುಷಿ ಆಗುತ್ತೆ. ಒಂದು ತವರು ಮನೆಯಿಂದ ಬಾಗಿನ ಬಂದಷ್ಟು ನನಗೆ ಈ ಸಲ ತುಂಬಾ ಖುಷಿ ಆಗ್ತು. ಯಾಕಂದರೆ ಅಣ್ಣ ಅಂತ ಸ್ಥಾನದಲ್ಲಿ ನಿಂತ್ಕೊಂಡು ಆ ಪ್ರೀತಿನ ಎಂದುಕೊಂಡೆ. ನಾನು ಇಲ್ಲಿಯವರೆಗೂ ನನ್ನ ಒಂದು 35 ವರ್ಷಕ್ಕೆ ಯಾರೂ ನನಗೆ ಈ ಥರ ಒಂದು ಗಿಫ್ಟನ್ನು ಕಳಿಸಿದ್ದಿಲ್ಲ. ತುಂಬಾ ಖುಷಿ ಆಗ್ತೈತೆ ಫ್ರೆಂಡ್ಸ್. ಈ ಸಲ ಈ ಗಿಫ್ಟ್ ಬಂದು ನೋಡಿ ನಂಗೆ ತುಂಬ ಅಂದರೆ ತುಂಬಾ ಖುಷಿ ಆಗ್ತೈತೆ. ಈ ಖುಷಿನ ನಾನು ಎಲ್ಲಿ ಶೇರ್ ಮಾಡ್ಕೊಳಕ್ಕಾಗ್ತಿಲ್ಲ. ಏನು ಅಂದರೆ ಸ್ಯಾರಿ ಕಳಿಸಿದ್ದಾರೆ ವಾಸು ಅಣ್ಣ ವಿತ್ ಒಂದು ಇದು ಸ್ಯಾರಿ ಕಳಿಸ್ಕೊಟ್ಟಿದ್ದಾರೆ. ಮತ್ತು ಹಾಗೆ ಗಣೇಶನ ಫೋಟೋ ಕಳಿಸಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ತುಂಬಾ ಚೆನ್ನಾಗಿದೆ ಸ್ಯಾರಿ ಮಾತ್ರ. ಎಷ್ಟು ಚೆನ್ನಾಗಿದೆ ನೋಡಿ ಸ್ಯಾರಿ. ಈ ಸ್ಯಾರಿನ ನಾನು ಇದು ಮಾಡಿ ತೋರಿಸ್ತೀನಿ. ಇದು ವಾಸು ಅಣ್ಣ ಅವರ ಮಮ್ಮಿ ಪರ್ಚೇಸ್ ಮಾಡಿ ಅಮ್ಮ ಕಳಿಸಿರೋದು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಬಂದು ಸ್ಯಾರಿ ಮಾತ್ರ ಲೈಟ್ ವೇಟ್ ಸ್ಯಾರಿ. ತುಂಬಾ ಎಷ್ಟು ಖುಷಿ ಆಗ್ತೈತೆ ಅಂದರೆ ನನಗಂತೂ ನಿನ್ನೆಯಿಂದ ಅಮ್ಮ ಎಲ್ಲರೂ ಇಷ್ಟಪಟ್ಟರು. ಅಷ್ಟು ಚೆನ್ನಾಗಿದೆ. ಆಲ್ಮೋಸ್ಟ್ ನನಗೆ ಈ ಕಲರು ನನ್ನ ಹತ್ರನೇ ಇತ್ತಿಲ್ಲ ಸ್ಯಾರಿ. ಇದು ತುಂಬಾ ಚೆನ್ನಾಗಿದೆ ಸ್ಯಾರಿ ಬಂದು ನೋಡಿ. ಇದು ಬೆಲೆ ಕಟ್ಟೋಕ್ಕಾಗಲ್ಲ. ಅವ್ರ ಪ್ರೀತಿಗಂತೂ ಖಂಡಿತ ಒಂದು ಬೆಲೆ ಕಟ್ಟೋಕ್ಕಾಗಲ್ಲ. ಇದು ಬಂದು ಇದು ಸೆರ್ಗು. ಇದು ಸೆರ್ಗಿದೆ. ಇದಕ್ಕೆ ಬಂದು ಪ್ಲೈನ್ ಬ್ಲೌಸ್ ಇದೆ. ತುಂಬ ಖುಷಿ ಆಯಿತು. ತುಂಬ ಥ್ಯಾಂಕ್ ಯು ಸೋ ಮಚ್ ವಾಸು ಅಣ್ಣ. ನನಗಂತೂ ಈ ಸಲ ತುಂಬಾ ಎಷ್ಟು ಖುಷಿ ಆಗ್ತೈತೆ ಅಂತಂದರೆ ಹೇಳೋಕ್ಕೂ ಅಸಾಧ್ಯ. ಅಷ್ಟು ನಿಮ್ಮ ಈ ಪ್ರೀತಿಗೆ ಯಾವಾಗಲೂ ನಾನು ಚಿರಋಣಿ ಆಗಿರ್ತೀನಿ. ಈ ಪ್ರೀತಿಗೆ ನಾನು ಬೆಲೆ ಕಟ್ಟೋಕ್ಕಾಗಲ್ಲ. ಯಾಕಂದರೆ ತವ್ರ ಮನೆಯಿಂದ ಏನೋ ಒಂದು ಹೆಣ್ಮಕ್ಳಿಗೆ ಬರುತ್ತೆ ಅನ್ನೋದು ಅಣ್ಣ ಅನ್ನೋ ಒಂದು ಇದರಿಂದ ಕಳಿಸಿದ್ರೆ ತುಂಬಾ ಖುಷಿ ಆಗ್ತೈತೆ. ಥ್ಯಾಂಕ್ ಯು. ನಿಮ್ಮ ಒಂದು ಈ ಪ್ರೀತಿ ಯಾವಾಗಲೂ ಹೀಗೆ ಇರಲಿ. ಆದರೆ ನನಗೆ ಹುಡುಗರೆ ಕಳಿಸೋ ರೀತಿಲಿ ನನಗೆ ಒಂದು ಪ್ರೀತಿ ಬೇಕಾಗಿಲ್ಲ. ಯಾವಾಗಲೂ ಖುಷಿಯಾಗಿ ಪ್ರೀತಿಲಿ ಅಣ್ಣ ತಂಗಿ ಬಾಂಧವ್ಯ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಆದರೆ ಥ್ಯಾಂಕ್ ಯು. ಅವ್ವನಿಗೂ ನನ್ನ ಕಡೆಯಿಂದ ವಿಡಿಯೋ ಮುಖಾಂತರನೇ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಆಲ್ಮೋಸ್ಟ್ ಅವರು ನನ್ನ ಬರ್ಡೇಗೆ ಬರ್ತೀನಿ ಅಂತ ಹೇಳಿದರು. ವಾಸು ಅಣ್ಣ ಮತ್ತು ಅವರ ಮಮ್ಮಿ ಬರ್ತೀನಿ ಅಂತ ಹೇಳಿದರು. ಆಲ್ಮೋಸ್ಟ್ ಅವ್ರಿಗೆ ಮಳೆ ಸಿಕ್ಕಾಪಟ್ಟೆ ಮಳೆ ಆ ಕಡೆ, ಆ ಕಾರಣದಿಂದ ಬರೋಕ್ಕಾಗ್ತಿಲ್ಲ. ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ ವಾಸು ಅಣ್ಣ ಸ್ಯಾರಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಎಲ್ಲ ತುಂಬಾ ಖುಷಿಪಟ್ಟರು. ಆಲ್ಮೋಸ್ಟ್ ಈ ಸೀರೆ ಬ್ಲೌಸ್ನ ವರಮಹಾಲಕ್ಷ್ಮಿ ಹಬ್ಬಕ್ಕೇ ವೇರ್ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು. ಫ್ರೆಂಡ್ಸ್, ಈ ಸಲ ನನಗೆ ಈ 2 ಗಿಫ್ಟ್ ಬಂತು. ಇನ್ನೇನು ಗಿಫ್ಟ್ ಬರುತ್ತೋ ಏನು ಕಾದಿದೆಯೋ ಅಂತ ನಂಗೆ ಗೊತ್ತಿಲ್ಲ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ.